ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಮೃತಪಟ್ಟು ಇವತ್ತಿಗೆ 6 ದಿನ ಆಯಿತು. ಬಟ್ ಏನು ಅಂತಂದರೆ ಅವರ ಅಂತ್ಯಕ್ರಿಯೆ ನಡೆದು ಇವತ್ತಿಗೆ 3 ದಿನ. ಆ ಕಾರಣಕ್ಕಾಗಿಯೇ ಸಂಪ್ರದಾಯದ ಪ್ರಕಾರವಾಗಿ ಇವತ್ತು ಈ ಹಾಲು ತುಪ್ಪ ಬಿಡೋದು, ಸೊ ಆ ಒಂದು ಪ್ರಕ್ರಿಯೆಗಳು ಆ ಸಂಪ್ರದಾಯದ ಪ್ರಕಾರವಾಗಿ ಇವತ್ತು ನಡೀತು. ವಿಚಾರ ಅಂತಂದರೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಪಟ್ಟರು. ಜೊತೆಗೆ ಮೊನ್ನೆ ಸರ್ಕಾರ ಕೊಟ್ಟಂಥ ಸರ್ಕಾರಿ ಗೌರವ ಆಗಿರ್ಬೋದು, ನಂತರದಲ್ಲಿ ಮಾಡಿಕೊಂಡಂಥ ವ್ಯವಸ್ಥೆ, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಕುಟುಂಬದ ಕೆಲ ಸದಸ್ಯರುಗಳು ಕೂಡ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅಥವಾ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ರಿಪೋರ್ಟ್ ನೋಡ್ಕೊಳ್ಳೋಣ. ಚೆನ್ನಮ್ಮನವರ 3ನೇ ದಿನದ ಹಾಲು ತುಪ್ಪ ಕಾರ್ಯದಲ್ಲಿ ದೇವೇಗೌಡರು, ಹಿರಿಯ ಪುತ್ರ ಬಾಲಕೃಷ್ಣ, ಎಚ್.ಡಿ. ರೇವಣ್ಣ, ಕುಮಾರಸ್ವಾಮಿ ಆದಿಯಾಗಿ ಎಲ್ಲರಿಂದಲೂ ತಾಯಿಗೆ ಹಾಲು ತುಪ್ಪ ಸಮರ್ಪಣೆ ಆಯಿತು. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಆದರೆ ಅದನ್ನು ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು. ಇನ್ನು ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ತೋರಿದ ಸೌಜನ್ಯದ ರಾಜಕಾರಣದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಶಾಶ್ವತ, ಆದರೆ ಕೆಲವು ಸಂದರ್ಭಗಳಲ್ಲಿ ರಾಜಕೀಯದ ಎಲ್ಲ ಗಡಿಗಳನ್ನ ಮೀರಿ ಮಾನವೀಯತೆ ಮೇಲುಗೈ ಸಾಧಿಸುತ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ಸಂದರ್ಭದಲ್ಲಿ ಕರ್ನಾಟಕ ಸಿಎಂ ಡಿ.ಕೆ. ಶಿವಕುಮಾರ್ ತೋರಿದ ನಡೆ ಅಂತಹ ಅಪರೂಪದ ಕ್ಷಣಗಳಲ್ಲಿ ಒಂದಾಗಿ ದಾಖಲಾಗಿದೆ. ಚೆನ್ನಮ್ಮ ಅವರ ನಿಧನದ ಸುದ್ದಿ ತಿಳಿದಿದ್ದಂತೆ ಸಿಎಂ ಡಿ.ಕೆ. ಶಿವಕುಮಾರ್ ವೈಯಕ್ತಿಕವಾಗಿ ದೇವೇಗೌಡ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ರು. ಆಡಳಿತಾತ್ಮಕವಾಗಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಾಜಿ ಪ್ರಧಾನಿ ಅವರ ಪತ್ನಿಗೆ ಯೋಗ್ಯವಾದ ಪೂರ್ಣ ಸರ್ಕಾರಿ ಗೌರವ ಸಲ್ಲಿಸುವ ನಿರ್ಧಾರವನ್ನ ತಕ್ಷಣವೇ ಜಾರಿಗೊಳಿಸಿದ್ರು. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಸಕಲ ಸರ್ಕಾರಿ ಗೌರವ ಕೇವಲ ಒಂದು ಔಪಚಾರಿಕತೆಯಾಗಿರಲಿಲ್ಲ. ಅಂತಿಮ ಯಾತ್ರೆಯ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಲೋಪವಾಗದಂತೆ ಸರ್ಕಾರ ವಿಶೇಷ ಗಮನ ಹರಿಸಿತ್ತು. ಪೊಲೀಸ್ ಗೌರವ, ಸರ್ಕಾರಿ ಪ್ರೋಟೋಕಾಲ್, ಭದ್ರತಾ ವ್ಯವಸ್ಥೆ, ಸಾರ್ವಜನಿಕರ ಅಂತಿಮ ದರ್ಶನ, ಜನಸಂದಣಿ ನಿರ್ವಹಣೆ ಸೇರಿದಂತೆ ಪ್ರತಿಯೊಂದು ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿರ್ವಹಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ನಡೆದ ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸ್ವತಃ ಹಾಜರಾಗಿ ದೇವೇಗೌಡ ಕುಟುಂಬದೊಂದಿಗೆ ದುಃಖ ಹಂಚಿಕೊಂಡ್ರು. ಸರಕಾರಿ ಗೌರವದ ಭಾಗವಾಗಿ ರಾಷ್ಟ್ರಧ್ವಜವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಹಸ್ತಾಂತರಿಸಿದ ಕ್ಷಣ ಅಲ್ಲಿದ್ದವರ ಮನಸ್ಸನ್ನ ಮಿಡಿಯುವಂತೆ ಮಾಡಿತು. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಹಿರಿಯ ನಾಯಕನಿಗೆ ಸಲ್ಲಿಸಿದ ಗೌರವವನ್ನ ಹಲವರು ಮೆಚ್ಚಿದ್ರು. ಈ ಸಂದರ್ಭದಲ್ಲಿ ಹಲವು ರಾಜಕೀಯ ಹಾಗೂ ಸಾಮಾಜಿಕ ಮುಖಂಡರು ಸರ್ಕಾರದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ದುಃಖದ ಸಂದರ್ಭದಲ್ಲಿ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡಿದ ರೀತಿಯನ್ನ ಶ್ಲಾಘಿಸಿ ವಿವಿಧ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ಮುಖಂಡರು ಪತ್ರಗಳ ಮೂಲಕವೂ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಗಮನಾರ್ಹ ಸಂಗತಿ ಅಂದ್ರೆ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅಂತ್ಯಕ್ರಿಯೆ ಬಳಿಕ ಸಾರ್ವಜನಿಕವಾಗಿ ಮಾತನಾಡಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಅಧಿಕಾರಿಗಳು ನೀಡಿದ ಸಹಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದ್ರು. ದುಃಖದ ಸಮಯದಲ್ಲಿ ಸರ್ಕಾರ ತೋರಿದ ಸಹಕಾರವನ್ನ ಅವರು ಕೃತಜ್ಞತೆಯಿಂದ ಸ್ಮರಿಸಿದ್ರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಪದ ಬಳಸಿದ್ರಿ, ಕೇಂದ್ರದ ಮಂತ್ರಿಗಳ ಹೆಸರು ಹೇಳಿದ್ರಿ, ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಹೆಸರನ್ನು ಹೇಳಬೇಕಾಗಿತ್ತು ಅಂತ ಹೇಳಿ ಒಂದು ಇಬ್ಬರು ಹೇಳದಂಥದ್ದು ನನಗೆ.
ಕೊನೆಯ ಒಂದು ಸಂದರ್ಭದಲ್ಲಿ ಹೋಗಬೇಕಾದ್ರೆ ನಾನು ಉದ್ದೇಶಪೂರ್ವಕವಾಗಿ ಹೆಸರು ಹೇಳಬಾರ್ದು ಅಂತ ಹೇಳದಂಥದ್ದಲ್ಲ. ಮುಖ್ಯಮಂತ್ರಿಗಳು ಅಂತ ಬಳಸಿದ ಪದ ಅದು ನನಗೆ ನನ್ನಿಂದ ಬಂದಿದ್ದಲ್ಲ. ದೇವರು ನನಗೆ ಏನು ಮಾತಾಡಬೇಕು ಅಂತೇಳಿ ಸೂಚನೆ ಕೊಟ್ಟು ಮಾತಾಡ್ಸೋದ ನನಗೆ ಗೊತ್ತಿಲ್ಲ. ಆ ಪದ ಹೇಳಿಲ್ಲ ಅಂತೇಳಿ ಒಂದು 2-3 ಜನ ನನ್ನ ಹತ್ರ ಅಂದ್ರೆ ನೀವು ಶಿವಕುಮಾರ್ ಅಂತ ಹೇಳಬೇಕಾಗಿತ್ತು ಅಂತೇಳಿ. ಆದರೆ ಅದು ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಅದು ಯಾರಾದರೂ ಆ ರೀತಿ ಭಾವನೆ ತಿಳ್ಕೊಂಡಿದ್ರೆ ಆ ಸಣ್ಣತನ ನಾನು ತೋರಿಸಿದ್ದೀನಿ ಅಂತ ಅನ್ಕೋಬೇಡಿ. ಈ ಘಟನೆ ಮತ್ತೊಮ್ಮೆ ಒಂದು ಸಂದೇಶ ನೀಡಿದೆ. ರಾಜಕೀಯವು ಚುನಾವಣೆವರೆಗೆ ಮಾತ್ರ, ಆದರೆ ದುಃಖದ ಸಂದರ್ಭದಲ್ಲಿ ಮಾನವೀಯತೆ, ಗೌರವ ಮತ್ತು ಸಂಸ್ಕಾರ ಎಲ್ಲಕ್ಕಿಂತ ದೊಡ್ಡದು. ಡಿಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬದ ನಡುವೆ ರಾಜಕೀಯ ಸ್ಪರ್ಧೆ ಹೊಸದೇನಲ್ಲ. ಅನೇಕ ಚುನಾವಣೆಗಳಲ್ಲಿ ಇಬ್ಬರು ವಿರುದ್ಧ ಧ್ರುವಗಳಲ್ಲಿ ನಿಂತಿದ್ದಾರೆ. ಆದರೂ ಜೀವನದ ಅತ್ಯಂತ ದುಃಖದ ಘಟ್ಟದಲ್ಲಿ ರಾಜಕೀಯವನ್ನ ಬದಿಗೊತ್ತಿ ಕುಟುಂಬದ ನೋವಿನಲ್ಲಿ ಭಾಗಿಯಾಗಿರುವುದು ಕರ್ನಾಟಕದ ರಾಜಕೀಯ ಸಂಸ್ಕೃತಿಯ ಉತ್ತಮ ಪರಂಪರೆಯನ್ನ ನೆನಪಿಸಿದೆ. ಸಕಲ ಸರಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ ಹಿನ್ನೆಲೆ ಸಿಎಂ ಡಿಕೆಶಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಹಿರಿಯ ಪುತ್ರ ಬಾಲಕೃಷ್ಣ ಗೌಡ ಪತ್ರ ಬರೆಯುವ ಮೂಲಕ ಧನ್ಯವಾದ ತಿಳಿಸಿದ್ದಾರೆ. ಚೆನ್ನಮ್ಮ ದೇವೇಗೌಡ ಅವರಿಗೆ ಪೂರ್ಣ ಸರ್ಕಾರಿ ಗೌರವಗಳನ್ನು ಸಲ್ಲಿಸಲು ನಿರ್ಧರಿಸಿದ ಸರ್ಕಾರಕ್ಕೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ. ಅಂತಿಮ ಸಂಸ್ಕಾರ ಸಮಾರಂಭದಲ್ಲಿ ತಾವು ವೈಯಕ್ತಿಕವಾಗಿ ಉಪಸ್ಥಿತರಿದ್ದಕ್ಕಾಗಿ ಅಂತಿಮ ವಿಧಿವಿಧಾನಗಳು ಮತ್ತು ಅಂತ್ಯಕ್ರಿಯೆ ಸಮಾರಂಭಗಳು ಅತ್ಯಂತ ಘನತೆ ಹಾಗೂ ಗಾಂಭೀರ್ಯದಿಂದ ನೆರವೇರುವಂತೆ ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸಮಗ್ರ ಭದ್ರತಾ ವ್ಯವಸ್ಥೆ ಮತ್ತು ಸಂಚಾರ ನಿರ್ವಹಣೆಯ ಮೂಲಕ ಆಡಳಿತಾತ್ಮಕ ಬೆಂಬಲಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಆಡಳಿತದ ಶಕ್ತಿ ಕೇವಲ ನಿರ್ಧಾರಗಳಲ್ಲಿ ಅಲ್ಲ, ಸಂಕಷ್ಟದಲ್ಲಿರುವವರೊಂದಿಗೆ ನಿಲ್ಲುವ ಸಂವೇದನೆಯಲ್ಲಿ ಅಡಗಿದೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಹಿಸಿದ ಪಾತ್ರ ಅದಕ್ಕೆ ಸಾಕ್ಷಿಯಾಯಿತು. ಕೆಲವು ಕ್ಷಣಗಳು ರಾಜಕೀಯ ಲೆಕ್ಕಾಚಾರವನ್ನ ಮೀರಿರುತ್ತವೆ. ಕೆಲವು ನಡೆಗಳು ಚುನಾವಣಾ ಸಮೀಕರಣಗಳಿಗೆ ಉತ್ತರವಾಗುವುದಿಲ್ಲ. ಅವು ಮಾನವೀಯತೆ, ವಿನಯ ಮತ್ತು ಸಂಸ್ಕಾರದ ಪ್ರತಿಬಿಂಬವಾಗಿರುತ್ತವೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ಕಂಡ ಈ ನಡೆ ಕೂಡ ಅಂತಹ ಅಪರೂಪದ ಕ್ಷಣಗಳಲ್ಲಿ ಒಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.